ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ 2025 ಅಕ್ಟೋಬರ್ ತಿಂಗಳ ಮೀನರಾಶಿಯ, ವಿಶೇಷವಾಗಿ ಮೀನರಾಶಿಯ ಮಾಸ ಭವಿಷ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಮೀನರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಗುರು ಮತ್ತು ಶನಿ ಗ್ರಹದ ಒಂದು ಶುಭ ಇರೋದರಿಂದ, ಶುಭದಾಯಕರಾಗಿರೋದರಿಂದ ಮಹತ್ತರವಾದಂತಹ ಕೆಲಸಗಳು ಸಾಧನೆಗಳಾಗುತ್ತೆ. ಉನ್ನತವಾದಂಥ ಡಿಸಿಷನ್ನನ್ನು ತಾವು ತೆಗೆದುಕೊಳ್ತಾ ಇರ್ತೀರಿ, ಅದು ಉತ್ತಮವಾದಂಥ ತಮಗೆ ಲಾಭಗಳು ಸಿಗುವಂಥದ್ದಾಗಿರುತ್ತೆ. ಮತ್ತು ವಿಶೇಷವಾಗಿ ರಫ್ತು ಉದ್ಯಮಿದಾರರಿಗೆ ದೊಡ್ಡ ಒಂದು ಆರ್ಡರ್ಗಳು ಸಹಿತ ಲಭಿಸುವಂತಹ ಒಂದು ವಿಶೇಷವಾದಂಥ ಪ್ರಾಬಲ್ಯತೆ ಸಿಗುತ್ತೆ. ಉತ್ತರ ಭಾದ್ರಪದ ನಕ್ಷತ್ರದವರಿಗೆ ಹಾಕಿದ ಬಂಡವಾಳಕ್ಕೆ ತಕ್ಕಂಥ ಲಾಭಗಳು ದೊರೆಯುವಂಥದ್ದು, ಕೋರ್ಟ್ ಕಚೇರಿ ಮತ್ತು ಇಲ್ಲಿ ಸ್ವಲ್ಪ ಅಲೆದಾಟಗಳಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮೀನರಾಶಿಯವರಿಗೆ ಸಾಧ್ಯವಾದಷ್ಟು ಈ ಒಂದು ಮಾಸದಲ್ಲಿ ತಾವು ಹಠಾತ್ ನಿರ್ಧಾರವನ್ನು ತೆಗೆದುಕೊಳ್ಳದಲೆ ಸ್ವಲ್ಪ ಕೂಲಂಕುಷವಾಗಿ ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಪ್ರಾಬಲ್ಯತೆಯನ್ನು ಕೊಟ್ಟಾಗ ಉತ್ತಮವಾದಂಥ ಲಾಭ. ಯಾಕೆಂದರೆ ಗುರು ಮತ್ತು ಶನಿಯ ಒಂದು ಯೋಗ ತಮಗೆ ಕೂಡಿ ಬರ್ತಾ ಇದೆ. ಮೀನರಾಶಿಯವರಿಗೆ ಉತ್ತಮವಾದಂಥ ಪ್ರಾಬಲ್ಯತೆಗಳು ಸಹಿತ ಸಿಗುವಂಥ ಸಾಧ್ಯತೆ. ಯೋಜನೆಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಶುಭ ಸಂಖ್ಯೆಯಾಗಿ ತಾವು 2 ಆಯ್ಕೆ ಮಾಡ್ಕೊಳ್ಳಿ. ಶುಭ ದಿಕ್ಕನ್ನಾಗಿ ತಾವು ದಕ್ಷಿಣ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಶುಭ ಬಣ್ಣವಾಗಿ ತಾವು ಕೆಂಪು ಮಿಶ್ರಿತ ನೀಲಿ ಬಣ್ಣವನ್ನು ತಾವು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಈ ಒಂದು ಮಾಸದಲ್ಲಿ ತಾವು ಆದಷ್ಟು ಸಹಿತ ಅನ್ನಪೂರ್ಣೇಶ್ವರಿ ಅಂದರೆ ಸೌಮ್ಯ ರೂಪಣೆಯಾಗಿರುವಂತಹ ದೇವಿ ಯಾವುದು ಆರಾಧನೆ, ಮಹಾಲಕ್ಷ್ಮಿ ಆಗಿರ್ಬೋದು, ಅನ್ನಪೂರ್ಣೇಶ್ವರಿ ಆಗಿರ್ಬೋದು ಮತ್ತು ಬನಶಂಕರಿ ಆಗಿರ್ಬೋದು, ಈ ಥರ ದೇವಿಗಳ ಒಂದು ಪ್ರತಿ ಶುಕ್ರವಾರ ತಾವು ಆ ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ತಾವು ಮಾಡಿಸೋದು ಸಹಿತ ತುಂಬಾ ಉತ್ತಮವಾದಂಥ ಪ್ರಾಬಲ್ಯತೆ ತಮಗೆ ಕಂಡು ಬರುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಮೀನರಾಶಿಯ 2025 ಅಕ್ಟೋಬರ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ನೋಟಿಫಿಕೇಷನ್ನ ತಾವು ಪಡ್ಕೊಳ್ಬೋದು ಅಂತಲೂ ಸಹಿತ ಹೇಳ್ತಾ, ತಮ್ಮದೇನಾದ್ರು ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಾವು ಪ್ರಶ್ನೆಗಳನ್ನು ತಿಳಿಸ್ಬೋದು, ಅಥವಾ ನೇರ ಭೇಟಿಗಾಗಿ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ತಾವು ಫೋನ್ ಮಾಡ್ಬೋದು. ತಮ್ಮ ಒಂದು ಕರೆಯಲ್ಲಿ ಒಂದು ಕರೆ ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಳ್ಳೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.